ಹಲೋ ಗೈಸ್, ಈ ನಿಮ್ಮ ಕಮ್ಮಂಗಿ ಪಯಣ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೈಸ್, ಇವತ್ತು ನಾನ್ ಬಂದಿರೋದು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕು ಹಳಿಕೇಡ್ ಗ್ರಾಮದ ಹತ್ರ ಇರುವಂತ ಕಾರಂಜಿ ಡ್ಯಾಮ್ಗೆ. ನೋಡಿ ಎಷ್ಟು ದೊಡ್ಡದಿದೆ ಅಂದ್ರೆ ತುಂಬಾ ಹಳೆ ಡ್ಯಾಮ್ ಗೈಸ್. ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ಡ್ಯಾಮ್ ಬಗ್ಗೆ. ಇನ್ನೊಂದೇನು ಹೇಳ್ಬೇಕಂದ್ರೆ, ಓಕೆ, ಇಲ್ಲಿ ನಮ್ ಜೊತೆ ಇನ್ನೊಬ್ರು ಕ್ರಿಯೇಟರ್ ಇದಾರೆ ಗೈಸ್, ಕಂಟೆಂಟ್ ಕ್ರಿಯೇಟರ್ ಜೊತೆಗೆ ವ್ಲಾಗರ್ ಇದಾರೆ. ಅವರೇ ಅಮರ್ ಅಂತ ಹೇಳಿ. 21K ಕಂಪ್ಲೀಟ್ ಆಗಿದೆ ಗೈಸ್ ಇವ್ರದ್ದು. ಒಬ್ಬ ಕಾಂಗ್ರಾಟ್ಸ್ ಹೇಳ್ಬೇಕು. ಕಾಂಗ್ರಾಟ್ಸ್ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಥ್ಯಾಂಕ್ ಯು. ಓಕೆ, ವ್ಲಾಗರ್ ಕ್ರಿಯೇಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೋಸ್ತ್, ನಮ್ ಫ್ರೆಂಡ್ ಅವರು. ಓಕೆ, ಎಷ್ಟು ಹಳಿದಿದು? ನಿಮ್ಗೆ ಯಾಕೆ ಬೇಕದು? ಇದು 1969 ಅಲ್ಲಿ ಇದು ಸ್ಟಾರ್ಟ್ ಆಗಿತ್ತು ಕೆಲಸ. ಸೊ 1989 ಅಲ್ಲಿ ಕಂಪ್ಲೀಟ್ ಆಗ್ತು. ಈಗ ಅರೌಂಡ್ ಮೇ ಬಿ 30 and 40 ಇಯರ್ ಕಂಪ್ಲೀಟ್ ಆಗ್ಯದ. ಸೊ ನಮ್ಗೆಲ್ಲ ಒಂದ್ ರೀತಿ ವ್ಯೂ ಪಾಯಿಂಟ್ ಅದ ನಮ್ದು ಬೀದರ್ ಜನಕ. ಈ ರೀತಿ ಕಾರಂಜಿ ಡ್ಯಾಮ್ ಬಿಟ್ ಮತ್ತೇನ್ ಬಿ ವಾಟರ್ ಫಾಲ್ ಗಳನ್ನ ನೋಡಕ್ ಸಿಗಲ್ಲ. ವಾಟರ್ ಫಾಲ್ ನೋಡಕ್ ಸಿಗ್ಬೇಕಂದ್ರ ನಮ್ಮ ಎಂತಿ ಡ್ಯಾಮ್ದು ಫ್ರಂಟ್ ಸೈಡ್ ಹೋಗ್ಬೇಕಾಯ್ತದ. ಅದು ಬಿ ವಾಟರ್ ಫಾಲ್ ದಾಗ ಏನ್ ಕನ್ಸಿಡರ್ ಆಗಲ್ಲ, ಬಟ್ ಒಂದ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಸನ್ಸೆಟ್ ಪಾಯಿಂಟ್ ಬಿ ಆಯ್ತು. ಟ್ರಿಪ್ಪಿಗೆಲ್ಲ ಈ ಕಡೆ ಬಂದ್ರೆ ಮಸ್ತ್ ಗೈಸ್, ಏನ್ ಮಸ್ತ್ ಆಗಿದೆ ಗೊತ್ತಾ ವ್ಯೂ. ಇಲ್ಲಿ ನಿಜ ನೋಡ್ಬೇಕು ಅಂದ್ರೆ ನಾನೇನೋ ದೂರದಿಂದ ನಿಂತ್ಕೊಂಡ್ ಡ್ಯಾಮ್ ನೋಡ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅಲ್ವೇ ಅಲ್ಲ, ಇದು ಒಳಗಡೆ ಬರೋದಿಕ್ ಬೇರೆ ಪ್ಲೇಸೇ ಇದೆ. ನನ್ ಮೇಲೆ ಆಣೆ ಇಟ್ಟು ಜಾಸ್ತಿ ಫೇಮಸ್ ಅದರ ಫೋಟೋ ಶೂಟ್ ಎಲ್ಲಕ್ಕೆ ಬರ್ತಾನವಲ್ಲ. ಹಂಗೆ ಮತ್ತೇನ್ರ ಒಬ್ಬಂಟಿಯಲ್ಲ ಸ್ವಲ್ಪ ಮಾನ್ಸದನ್ ಖರಾಬ್ ಇತ್ತು ಅಂದ್ರೆ ಈ ಜಾಗದ ಬಂದ್ಕೊಂಡ್ರೆ ಈ ಜಾಗದ ವೈಬೇ ಆ ರೀತಿ ಅದ. ಸೊ ಕೂಲ್ ಆಗ್ತದೆ ಮನ್ಸಲ್ಲ. ಜೋಬಿ ಹೋಗ್ಯಾವ, ಬಟ್ ಇಲ್ಲೆಲ್ಲ ನಿರ್ಬಂಧ ಮಾಡ್ಯಾರ ಸ್ವಲ್ಪ ಸರ್ತಿ ಮ್ಯಾಗ. ಅಲ್ಲೊಂದು ಗುಡಿ ಕಾಣತ್ತದ, ಸ್ವಲ್ಪ ಕ್ಯಾಮ್ರಾ ಜೂಮ್ ಮಾಡ್ರಿ. ಆ ಗುಡಿ ನಿಮ್ಗ ಕೆಲವೇ ಕಾಲ ಖಾಲಿ ನೋಡಕ್ ಸಿಗ್ತದ. ಏನ್ರ ಈ ಜಾಗದ ನೀರಿನ ಅಂಶ ಹೆಚ್ಚಿಗಿತ್ತಲ್ಲ, ಅದು ನಿಮ್ಗೆ ವಿಸಿಬಲ್ ಬಿ ಆಗಲ್ಲ. ಮತ್ ಇದ್ರೊಳಗ ಬಾಳ ರೀತಿ ಮೀನ್ಗಳು ಬಿ ಅವ. ನಾವು ಬಾಳ ಇಣಕಿ ನೋಡಿದಾಗ ಕಾಣತ್ತ, ಕಾಣಲ್ಲ. ಗೈಸ್, ನೀವ್ನು ಬಂದ್ರೆ ಇಣ್ಕಿ ನೋಡೋದ್ ಮರಿಬೇಡ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಜಾಸ್ತಿ ನೋಡಕ್ ಹೋಗ್ಬಿಡ್ರಿ, ಚಕ್ಕರ್ ಬರ್ತದ. ನೀರ್ ಜಾಸ್ತಿ ಇದೆ ಇಲ್ಲಿ ನೋಡ್ರೆ ತಲೆ ಸುತ್ತ ಬರುತ್ತೆ, ನಿಜವಾಗ್ಲೂ ಬರುತ್ತೆ. ಓಕೆ ಗೈಸ್, ನೀವೇನಾದ್ರೂ ಇಲ್ಲಿ ಬರ್ಬೇಕು ಅಂತ ಆದ್ರೆ ಇಲ್ಲಿ ಹಳ್ಕೇಡ್ ಹತ್ರ ಬಂದು ನೀವು ಅಲ್ಲಿಂದ ಯಾವುದೇ ಆಟೋ ತಗೊಂಡ್ರು ಆರಾಮಾಗಿ ಬರ್ಬೋದು. ಅವ್ರು ಕರ್ಕೊಂಡ್ ಬರ್ತಾರೆ, ಯಾರನ್ನೇ ಕೇಳಿದ್ರು ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ. ತುಂಬಾ ಹತ್ರನೇ ಇದೆ ಇದು. ಅಂಡ್ ಕಾರಂಜಿ ಡ್ಯಾಮ್ ಬಂದು ಜಾಸ್ತಿ ಹಿಸ್ಟ್ರಿ ಸ್ಟೂಡೆಂಟ್ಸ್ ಗೆ ಮತ್ತೆ ಹಿಸ್ಟ್ರಿ ಮಕ್ಕಳಿಗೆ ಬೇಕಾಗಿರುವಂತದ್ದು. ಮತ್ತೆ ಯಾರ್ಯಾರು ಫೋಟೋ ಶೂಟ್ ಗೆ ಮತ್ತೆ ಬರ್ಡೇ ಸೆಲೆಬ್ರೇಷನ್ ಗೆ ಇಲ್ಲಿ ಬೀದರ್ ಅಕ್ಕಪಕ್ಕ ಇರೋರು ಹತ್ರ ಇರೋ ಯಾರಾದ್ರೂ ಬರ್ಬೇಕು ಅಂತಂದ್ರೆ ಬರ್ಬೋದು. ರೋಡ್ ತೋರ್ಸು, ಖಾಲಿ ರೋಡ್ ಗೈಸ್. ನೀವು ಮಕ್ಕೊಂಡ್ ಒದ್ದಾಡಿದ್ರು ಇಲ್ಲಿ ಯಾರು ಕೇಳೋರಿಲ್ಲ ಅನ್ಕೊಳ್ಳಿ. ಗಪ್ ಹೊಡಿಲತ್ತಿಲ್ರಿ. ಏನ್ ಹೇಳ್ಬೇಕಿನ ಹೆಂಗ್ ಹೇಳ್ಬೇಕು ಈ ಜಾಗದ ಬಗ್ಗೆ, ಹೆಂಗೆ ಆಕ್ಚುಲಿ ವರ್ಣಿಸಕ್ ಆಗ್ತಿಲ್ಲ, ನಿಜವಾಗ್ಲೂ ಆಗ್ತಾ ಇಲ್ಲ. ಇಲ್ಲಿ ನೀವು ಬಂದ್ರೆ ನೀವೇ ನೋಡ್ಬೋದು. ನೀರ್ ನೋಡೇ ಮರ್ತೋಗ್ಬಿಡ್ತು ಅನ್ಕೊಳ್ಳಿ. ನಾನು ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅನ್ನೋದೆಲ್ಲ ಇಲ್ಲೇ ಮರ್ತೋಯ್ತು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವ್ರ ಹೆಂಗ್ ಮಾತಾಡ್ತಾರೆ ಅಂತ ಗೊತ್ತಾಗಿಲ್ಲ ಗೈಸ್. ನಿಜ ಎಷ್ಟು ಆರಾಮಾಗಿ ಮಾತಾಡ್ತಿದಾರೆ ಗೊತ್ತಾ. ಅವರು ಫುಲ್ ನಿಂತ್ಕೊಂಡ್ ಸ್ಟಡಿ ಆಗಿ ಹಾ ಈ ತರ ಇದೆ ಹೀಗೂ ಉಂಟೆ ಅಂತ ಮಾತಾಡ್ತಿದ್ದಾರೆ. ಗಾಯ್ಸ್, ಇದ್ರಾಗ ಏನ್ ದೊಡ್ಡ ಲಾಜಿಕ್ ಇಲ್ಲ. ಖಾಲಿ ಅದ್ರ ಬಗ್ಗೆ ನಮಗ್ ಗೊತ್ತಿತ್ತಂದ್ರ ಆರಾಮ್ ಸಾಂಗ್ ನಿಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಗೈಸ್, ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. 21K ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲಿ ಇನ್ನು 1000 ಅಲ್ಲಿ ಇದೀವಿ. ಸೊ ಗಾಯ್ಸ್, ಇದು ಒಂದು ಮಾತು ಹೇಳಲ್ಲ, ಕಾಂಟ್ರವರ್ಸಲ್ ಆಗ್ತದ. ಸೊ 21K ಫಾಲೋವರ್ಸ್ ಅರ, ಬಟ್ ಇಲ್ಲಿ 1.5 ಇದ್ರೆ ಮೇ ಬಿ ಅಂದ್ರೂ ಕೂಡ ಫ್ಯಾನ್ಸ್ ಏನ್ ಕೇಳ್ತೀರಾ? ಹಂಗೇನಿಲ್ಲ ಆತರ ಏನಿಲ್ಲ. ಇವಾಗೂ ನೋಡಿ ಕಾಲಲ್ಲಿ ಬಿಸಿ ಇದ್ರು. ಆಕ್ಚುಲ್ ಆಗಿ ಇವ್ರ ಬಗ್ಗೆ ಇನ್ನೊಂದೇನೋ ಹೇಳ್ಬೇಕು. ಬೇರೆ ಕಂಟೆಂಟ್ ಕ್ರಿಯೇಟರ್ ತರ ಘಮಂಡಿಲ್ಲ ಗೈಸ್. ಅದಕ್ಕೆ ಅನ್ನೋದು ನಮ್ಮ ಉತ್ತರ ಕರ್ನಾಟಕದವರು ತುಂಬಾ ಬೆಸ್ಟ್ ಅಂತ ಹೇಳಿ ನಾನ್ ಜಸ್ಟ್ ಅವ್ರಿಗೆ ಕಾಲ್ ಮಾಡಿ ಈ ತರ ಹೋಗ್ಬೇಕು, ಈ ತರ ಇದೆ, ಪ್ಲೀಸ್ ಬರ್ತೀರಾ ನಮ್ ಜೊತೆಗೆ, ನಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಅಲ್ಲಿ ಸ್ವಲ್ಪ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳಿದ್ದೆ. ಹೂ ಅಂತ ಹೇಳ್ಬಿಟ್ರು ಒಂದೇ ಮಾತಿಗೆ. ಬೇರೆಯವ್ರ ತರ ಇಲ್ಲ. ಒಬ್ರೊಬ್ರಾದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಒಬ್ರೊಬ್ರಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲ ಆಗಲ್ಲ, ಇವತ್ತಿಲ್ಲ ನಾಳೆ ಈ ತರ ಕಮಾಂಡ್
ಅಪ್ಪ ನಮ್ಮ ಉತ್ತರ ಕರ್ನಾಟಕದವನ್ನೇ ಬನ್ನಿ ಅಪ್ಪ. ಈ ಕಡೆ ಬಂದ್ರೆ ನಿಮಗೆ ಗೊತ್ತಾಗತ್ತೆ ಈ ಕಡೆ ಜನ ಎಷ್ಟು ಸ್ವೀಟ್ ಅಂತ ಅಲ್ಲ. ಉತ್ತರ ಕರ್ನಾಟಕ ಅಂದ್ರೆ ಹಾಗೆ ನಮ್ ಜನ ಮಾತಿಗೂ ಸೈ ಎಲ್ಲದಕ್ಕೂ ಸೈ. ಸ್ವಲ್ಪ ಮನ್ಸಿಂದ ಬಾಳ್ ಮೃದು ನಾವು, ಅಷ್ಟು ಘಮಂಡ್ ತೋರ್ಸ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನಮಗ್ ಆ ರೀತಿ ನಮ್ ಕಲ್ಚರ್ ಕಲ್ಸ್ಕೊಟ್ಟದು ಅಷ್ಟೇ. ತುಂಬಾ ದೊಡ್ಡ ಮಾತು ಹೇಳಿದ್ರು. ಗೈಸ್, ಯಾವಾಗ್ಲೂ ಡ್ಯಾಮ್ ನ ಹೊರಗಡೆಯಿಂದಾನೇ ನೋಡಿರ್ತೀರಾ, ಅದು ಒಳಗಡೆ ಹಿಂಗಿರುತ್ತೆ ಅನ್ನೋದನ್ನ ನೋಡಿದೀರಾ? ನೋಡಿ, ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಇದು ಬಂದು ವಾಟರ್ ಪ್ಯೂರಿಫೈ ಆಗುವಂತದ್ದು ಗೈಸ್. ಮಸ್ತ್ ಗೈಸ್, ಹೆವಿ. ಆಹಾ, ಏನ್ ನೆಮ್ಮದಿ ಗೊತ್ತಾ, ನೆಮ್ಮದಿ ಜೀವನ ಅನ್ಕೊಂಬಿಡಿ. ಇಲ್ಲಿ ಬಂದ್ರೆ ಸಾಯೋದಕ್ಕಲ್ಲ, ಬದುಕೋದಿಕ್ಕೆ ನೆಮ್ಮದಿ ಜೀವನ. ಇದನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ಬಿಡಿ ಅಷ್ಟೇ, ಇನ್ನೇನೋ ಹೇಳಲ್ಲ. ನಾನು ಹೇಳೋದಿಷ್ಟೇ ಗೈಸ್. ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ನಾನ್ ನಿಮ್ಗೆ ಮತ್ತೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗ್ತೀನಿ ಗೈಸ್. ಬಾಯ್.